ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ತಥಾಗತ್ ಆನ್ಲೈನ್ ತರಬೇತಿ ಕೇಂದ್ರಕ್ಕೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು RRB NTPC ಇಂದ ನಡೀತಾ ಇರುವ ಪರೀಕ್ಷೆಗಳಿಗೆ 29 ಡಿಸೆಂಬರ್ನಂದು ಕೇಳಲ್ಪಟ್ಟಂತ ಸಾಮಾನ್ಯ ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳಲ್ಲಿ ನಮಗೆ ಸಿಕ್ಕಿರುವಂತಹ 65 ಪ್ರಶ್ನೆಗಳನ್ನು ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ವಿಡಿಯೋ ನಾನು ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ನನ್ನ ಹೆಸರು ಕರ್ವೀರ್. ನೋಡಿ, ಮೊದಲನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಸಿಹಿ ನೀರಿನ ಸರೋವರ ಅಂತಂದ್ರೆ ನಿಮ್ಗೆ ಇದು ಬಂದ್ಬಿಟ್ಟು ಸುಪೀರಿಯರ್ ಲೇಕ್. ಹೌದು, ಸುಪೀರಿಯರ್. ಓಕೆ, ಮುಂದೆ ಇದು ನಿಮ್ಗೆ ಎಲ್ಲಿ ಬರುತ್ತದೆ ಸುಪೀರಿಯರ್ ಲೇಕ್? ಇದು ನಿಮ್ಗೆ ನಾರ್ತ್ ಅಮೆರಿಕಾ, ಉತ್ತರ ಅಮೆರಿಕಾ. ಹೌದು, ಉತ್ತರ ಅಮೆರಿಕಾದಲ್ಲಿ ಕಂಡುಬರುತ್ತದೆ. ಅದೇ ರೀತಿ ನಿಮಗೆ ಭಾರತದಲ್ಲಿ ಯಾವುದು ಅಂತ ಕೇಳಿದರೆ ಉಲ್ಲರ್ ಲೇಕ್. ಯಾವುದು? ಉಲ್ಲರ್ ಲೇಕ್. ಹೀಗೆ ಸಿಹಿ ನೀರಿನ ಅತಿ ಸರೋವರ ಯಾವುದು ಭಾರತದಲ್ಲಿ ಅಂತ ಕೇಳಿದರೆ ನೋಡಿ, ಸಾಂಚಿ ಸ್ತೂಪ. ಇದೇನದು? ಸಾಂಚಿ ಸ್ತೂಪ. ಸಾಂಚಿ ಸ್ತೂಪವು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಬರುತ್ತದೆ? ಇದು ಬಂದ್ಬಿಟ್ಟು ನಿಮಗೆ ಮಧ್ಯಪ್ರದೇಶ್ ಅಲ್ವಾ? ಮಧ್ಯಪ್ರದೇಶ್ ಎಲ್ಲರಿಗೂ ಗೊತ್ತಿರುವಂತಹ ಪ್ರಶ್ನೆ. ಈ ಕೆಳಗಿನ ಸುರಂಗಗಳಲ್ಲಿ ಅಟಲ್ ಸುರಂಗ ಎಂದು ಯಾವುದನ್ನು ಇದು ಆಕ್ಚುಲಿ ರೀನೇಮ್ ಮಾಡಿದ್ರು? ಯಾವ್ದಂತಂದ್ರೆ ಪೀರ್ ಪಂಜಾಬ್. ಓಕೆ, ಪೀರ್ ಪಂಜಾಬ್. ಇಂಗ್ಲಿಷ್ ನಲ್ಲಿ ಕೂಡ ಬರೀತೀವಿ, ಪೀರ್ ಪಂಜಾಬ್. ಓಕೆ, ಯಾವ ತಂಡ IPL T20 ಗೆದ್ದಿದೆ? ಯಾವುದು? ಮುಂಬೈ ಇಂಡಿಯನ್ಸ್. ಯಾರು? ಮುಂಬೈ ಇಂಡಿಯನ್ಸ್. ಸರಳವಾದ ಪ್ರಶ್ನೆ. ನೋಡಿ ಸ್ನೇಹಿತರೆ, ನಿಮ್ಮಲ್ಲಿ ಯಾರಾದರೂ ಇವರಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗಾಗಿ ನಿಮಗೆ ನಮ್ಮಿಂದ ಬರುವ ಎಲ್ಲ ವಿಡಿಯೋಗಳು ಬರುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಸುಣ್ಣದ ನೀರಿನ ಒಂದು ಸೂತ್ರವನ್ನು ಕೇಳಿದ್ದಾರೆ. ನಿನ್ನೆ ಕೂಡ ನಾನು ನಿಮಗೆ ಹೇಳಿದ್ದೆ ಸೂತ್ರವೊಂದು. ಹಾಗಾಗಿ ಕೆಲವೊಂದಿಷ್ಟು ರಾಸಾಯನಿಕ ಸೂತ್ರಗಳನ್ನು ಕೂಡ ನೀವು ನೋಡಿಕೊಳ್ಳುವುದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಈ ಸಮಯದಲ್ಲಿ. CaOH2. OH2. ಓಕೆ, ನಾನು ಇಲ್ಲಿ ಸರಿಯಾಗಿ ತೋರಿಸ್ತೀನಿ. Ca. ಓಕೆ, ಯಾವ ರಾಜ್ಯದಲ್ಲಿ ಶುಕ್ರೇಶ್ವರ ದೇವಸ್ಥಾನವಿದೆ? ಇದು ಬಂದ್ಬಿಟ್ಟು ನಿಮಗೆ ಆಸಾಂ. ಯಾವುದು? ಆಸಾಂ. ಓಕೆ, ಸೇಲ್ನ ಅಧ್ಯಕ್ಷರು ಯಾರು? ಸೇಲು ನೋಡಿ, ನಾನು ನಿಮಗೆ ಪ್ರಮುಖ ಒಂದಿಷ್ಟು ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಅವುಗಳ ಕೇಂದ್ರ ಕಚೇರಿ ಮತ್ತು ಅವು ಯಾವಾಗ ಸ್ಥಾಪನೆಗೊಂಡಿದ್ದು ಇವುಗಳ ಒಂದು ಲಿಸ್ಟ್ ಅನ್ನು ನೀವು ಅದನ್ನು ಮಾಡಿಕೊಂಡು ಅದು ನಿಮಗೆ ಹೇಗೆ ತಿಳಿದಿದೆ ಹಾಗೆ ನೀವು ಅದನ್ನು ನೆನ್ಪಿಟ್ಕೋಬೇಕು. ಯಾಕಂತಂದ್ರೆ ಇವುಗಳ ಈ ರೀತಿಯಾದಂತಹ ಪ್ರಶ್ನೆಗಳು ನಾವು ಹಲವಾರು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ಅನಿಲ್ ಕುಮಾರ್ ಚೌಧರಿ. ಯಾರು? ಅನಿಲ್ ಕುಮಾರ್ ಚೌಧರಿ. ಓಕೆ, ICC ಪ್ರಧಾನ ಕಚೇರಿ ಎಲ್ಲಿದೆ? ಇದು ಬಂದ್ಬಿಟ್ಟು ದುಬೈ. ಎಲ್ಲಿ? ದುಬೈ. ಓಕೆ, ಪ್ರೋಟಾನ್ ಅನ್ನು ಯಾರು ಪತ್ತೆ ಹಚ್ಚಿದರು? ಪ್ರೋಟಾನ್ ಅನ್ನು ಬಂದ್ಬಿಟ್ಟು ನಿಮಗೆ ಗೋಲ್ಡ್ ಸ್ಟೈನ್. ಯಾರು? ಗೋಲ್ಡ್ ಸ್ಟೈನ್. ಇಂಗ್ಲಿಷ್ ನಲ್ಲಿ ಕೂಡ ನಿಮಗೆ ಬರೀತೀನಿ, ಗೋಲ್ಡ್ ಸ್ಟೈನ್. UN ಪ್ರಧಾನ ಕಾರ್ಯದರ್ಶಿ ಯಾರು? ಗೊತ್ತಿದೆ ನಿಮಗೆ? ಇದೊಂದು ಸಾಮಾನ್ಯವಾಗಿ ಕೇಳುವಂತ ಒಂದು ಪ್ರಶ್ನೆ ಆಗಿತ್ತು. ಆಂಟೋನಿಯೋ ಗುಟೆರೆಸ್. ಯಾರು? ಆಂಟೋನಿಯೋ ಗುಟೆರೆಸ್. ಓಕೆ, ಯುನಿಸೆಫ್ನ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಕೇಳಿದ್ದಾರೆ. ಇಲ್ಲಿದೆ, ಇದು ನ್ಯೂಯಾರ್ಕ್. ಇಲ್ಲಿದೆ ನ್ಯೂಯಾರ್ಕ್. ಓಕೆ, ಇಸ್ರೋ ಯಾವ ವರ್ಷದಲ್ಲಿ ಸ್ಥಾಪನೆ ಆಗಿತ್ತು? ಇದು ಬಂದ್ಬಿಟ್ಟು ನಿಮಗೆ 1969.
ಓಕೆ, ನೋಡಿ ಸ್ನೇಹಿತರೆ, ಇಲ್ಲಿ ನಿಮ್ಗೊಂದು ಮಾಹಿತಿಯನ್ನು ನಾನು ಕೊಡಬೇಕು. ಏನಂತಂದ್ರೆ, ನಮ್ಮಲ್ಲಿ ಈಗ ಈ ವಿಡಿಯೋಗಳು ನಿಮಗೆ ಹಿಂದಿ ಮತ್ತು ಕನ್ನಡ ಎರಡರಲ್ಲಿ ಕೂಡ ದೊರಕ್ತಾ ಇದೆ. ನೀವು ಕನ್ನಡದಲ್ಲಿ ನಿಮಗೆ ಬೇಕಾದಲ್ಲಿ ನೀವು ಕನ್ನಡದ ಒಂದು ವಿಡಿಯೋನ ನೋಡಿ, ಹಿಂದಿ ವಿಡಿಯೋ ನೋಡುವ ಅವಶ್ಯಕತೆ ಇರುವುದಿಲ್ಲ. ಮತ್ತು ನೀವು ಇದು ಯಾವುದೋ ಒಂದು ಚಾನಲ್ ವಿಡಿಯೋಸ್ ನಮ್ಗೆ ಬರ್ತಾ ಇದೆ ಅಂತ ಕನ್ಫ್ಯೂಷನ್ ಆಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೂ ಅನ್ಸಬ್ಸ್ಕ್ರೈಬ್ ಕೂಡ ಆಗಬೇಡಿ. ಓಕೆ, ನಿಮ್ಗೆ ಯಾವ ವಿಡಿಯೋ ಬೇಕೋ ಅದನ್ನಷ್ಟೇ ನೋಡಿ, ಉಳಿದಿದ್ದನ್ನು ನೀವು ಜಸ್ಟ್ ನೆಗ್ಲೆಕ್ಟ್ ಮಾಡಿ. ಓಕೆ, ಕೇರಳದ ಮುಖ್ಯಮಂತ್ರಿ ಯಾರು? ಕೇರಳದ ಮುಖ್ಯಮಂತ್ರಿ ಯಾರು? ಪಿ ವಿಜಯನ್. ಪಿ ವಿಜಯನ್. ಯಾಕಂದ್ರೆ ನಿಮಗೆ ಮುಂಬರುವ ದಿನಗಳಲ್ಲಿ ತುಂಬಾ ಅನುಕೂಲಕರವಾದಂತಹ ವಿಡಿಯೋಗಳು ಬರ್ತಾ ಇದೆ. ನಮ್ದು ಮೇನ್ಲಿ ಮೋರ್ ದನ್ 90% ವಿ ಎಂಫಸಿಸ್ ಫಾರ್ ದಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಅಂದ್ರೆ ನಾವಿಲ್ಲಿ ಮುಖ್ಯವಾಗಿ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿಯೇ ಹೆಚ್ಚಿನ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೇವೆ. ಓಕೆ, ನೀವು ಯಾವುದು ಹಿಂದಿ ವಿಡಿಯೋ ಬಂದಿದೆ ಅಂತ ಹೇಳಿ ಅದು ನಮ್ದಲ್ಲ ಚಾನಲ್ ಅಂತ ತಿಳ್ಕೊಂಡು, ಇದು ನಿಮ್ದೇ ಚಾನಲ್. ಓಕೆ, ಯಾರನ್ನು ಕಾಂಗ್ರೆಸ್ ಸ್ಥಾಪಕ ಎಂದು ಪರಿಗಣಿಸಲಾಗುತ್ತದೆ? ಇದು ಎ.ಓ. ಹ್ಯೂಮ್. ಯಾರು? ಎ.ಓ. ಹ್ಯೂಮ್. ಓಕೆ, ಭೂದಿನದ ಥೀಮ್ ಏನಾಗಿತ್ತು? ಭೂದಿನದ ಥೀಮ್ ಬಂದ್ಬಿಟ್ಟು ನಿಮಗೆ ಕ್ಲೈಮೇಟ್ ಆಕ್ಷನ್. ನಾನು ಇಂಗ್ಲಿಷ್ನಲ್ಲೇ ಬರೀತಾ ಇದ್ದೇನೆ, ಕ್ಲೈಮೇಟ್ ಆಕ್ಷನ್. ಇದನ್ನು ನೀವು ಕನ್ನಡದಲ್ಲಿ ಬರಬಹುದು. ಓಕೆ, ಹಾಗಾದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಯಾವ ದಿನದಂದು ಇದು ಭೂದಿನವನ್ನು ಆಚರಿಸ್ತಾರೆ. ಓಕೆ, ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ತಿಳಿಸಬೇಕು. ಯಾವ ರಾಜ್ಯದಲ್ಲಿ ಹುಂಡ್ರೋ ಜಲಪಾತವಿದೆ? ಇದು ಬಂದು ನಿಮಗೆ ಜಾರ್ಖಂಡ. ಯಾವುದು? ಜಾರ್ಖಂಡ. ಓಕೆ, ಜಾರ್ಖಂಡ ರಾಜ್ಯದಲ್ಲಿ ಇದೆ. 17ನೇದು GST. ಇದು ಯಾವ ರೀತಿಯಾದ ತೆರಿಗೆ? GST. ನೋಡಿ, GST ಇದೊಂದು ಪರೋಕ್ಷ ತೆರಿಗೆ. ಯಾವುದು? ಪರೋಕ್ಷ ತೆರಿಗೆ ಅಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್. ಓಕೆ, ನಮ್ಮ PC ಯಲ್ಲಿ ಕೂಡ ಹಲವಾರು ಬಾರಿ ಇದನ್ನ ಕೇಳಿದ್ದಾರೆ. ಪರೋಕ್ಷ ತೆರಿಗೆ, ಇಂಡೈರೆಕ್ಟ್ ಟ್ಯಾಕ್ಸ್. ಇಲ್ಲಿ ವಿಸ್ತೃತ ರೂಪಗಳು ಕೇಳ್ತಾ ಬಂದಿದ್ದಾರೆ. ನಿನ್ನಿಂದ ಕೂಡ ನಾನು ಹೇಳ್ತಾ ಇದ್ದೇನೆ ನಿಮಗೆ. ಇಲ್ಲಿ ನೋಡಿ, HTTP ಅಂತ ಕೇಳಿದ್ದಾರೆ. ಇದಂದ್ರೆ ಏನು? ಇದು ನೀವು ಕನ್ನಡದಲ್ಲಿ ಬರ್ಕೊಳ್ಳಿ. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಏನು? ಟ್ರಾನ್ಸ್ಫರ್ ಪ್ರೋಟೋಕಾಲ್. ಓಕೆ, ನಾ ಏನು ಪ್ರೊನೌನ್ಸ್ ಮಾಡ್ತಾ ಇದ್ದೀನಿ ಇದನ್ನೇ ನೀವು ಬೇಕಾದ್ರೆ ಕನ್ನಡದಲ್ಲಿ ಬರ್ಬೋದು. ಅಂದ್ರೆ ಹೈಪರ್ ಅಂದ್ರೆ ಈ ರೀತಿ. ಓಕೆ, ಹೈಪರ್. ಓಕೆ, ನೀವು ಇದನ್ನ ಕನ್ನಡದಲ್ಲಿ ಬೇಕಾದ್ರೆ ಬರ್ಕೋಬಹುದು. ಆದರೆ ನಿಮಗೆ ಅಲ್ಲಿ ನಿಮಗೆ ಇದನ್ನು ಇದೇ ರೀತಿಯಲ್ಲಿ ಬರ್ತದೆ. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಬರ್ತದೆ. ಸಂಸದ ಆದರ್ಶ ಗ್ರಾಮ ಯೋಜನೆಯನ್ನು ಯಾರು? ಆದರ್ಶ ಗ್ರಾಮ ಯೋಜನೆ ಸ್ಥಾಪಕರು ಯಾರು? ಸ್ಥಾಪಕರು ಬಂದ್ಬಿಟ್ಟು ನಿಮಗೆ JP ಅಂತ ಕರೀತಾರೆ. ಯಾರು? ಜಯಪ್ರಕಾಶ್ ನಾರಾಯಣ್. ಜಯಪ್ರಕಾಶ್ ನಾರಾಯಣ್. ಇತ್ತೀಚೆಗೆ ಸೀನ್ ಕಾನರಿ ಅವರು ಇತ್ತೀಚೆಗೆ ನಿಧನ ಹೊಂದಿದರು. ಇವರು ಯಾವ ಅಲ್ಲಿ ಆಪ್ಷನ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಹಲವಾರು ಕೊಟ್ಟಿರ್ತಾರೆ. ಇವರೊಬ್ಬರು ಆಕ್ಟರ್. ಇವರು ಆಕ್ಟರ್. ಓಕೆ, ಮುಂದಿನ ಪ್ರಶ್ನೆ ನೋಡಿ. ತೆಲಂಗಾಣ ರಾಜ್ಯದ ರಾಜ್ಯಪಾಲರು. ತೆಲಂಗಾಣ ರಾಜ್ಯದ ರಾಜ್ಯಪಾಲರು ಬಂದ್ರೆ ನಿಮಗೆ ತಮಿಳುಸಾಯಿ. ಯಾರು? ತಮಿಳುಸಾಯಿ ಸೌಂದರರಾಜನ್. ತಮಿಳುಸಾಯಿ ಸೌಂದರರಾಜನ್. ಓಕೆ, ATL ನ ವಿಸ್ತೃತ ರೂಪ. ATL ಬಂದ್ಬಿಟ್ಟು ನಿಮಗೆ ಅಟಲ್ ಥಿಂಕರಿಂಗ್ ಲ್ಯಾಬ್ ಅಂತ ಹೇಳಿ. ಏನು? ಅಟಲ್ ಥಿಂಕರಿಂಗ್ ಲ್ಯಾಬ್. ಬಾಬರ್ ಅವರ ತಂದೆ ಹೆಸರು. ಇದು ಹಿಸ್ಟ್ರಿಯಿಂದ ಬಂದಂತ ಕ್ವಶನ್. ಬಾಬರ್ ಅವರ ತಂದೆ ಹೆಸರು ಉಮರ್ ಶಾಕ್ಯ. ಓಕೆ, ಉಮರ್ ಶಾಕ್ಯ ಮಿರ್ಜಾ. ಇಂಗ್ಲಿಷ್ ನಲ್ಲಿ ಕೂಡ ಬರೀತೀನಿ. ಉಮರ್ ಶಾಕ್ಯ ಮಿರ್ಜಾ. ಭೂತಾನ್ನ ರಾಜಧಾನಿ ಯಾವುದು?
ಭೂತಾನ್ನ ರಾಜರಲ್ಲಿ ಥಿಂಪು. ಓಕೆ, ಥಿಂಪು. ಓಕೆ, RBI ನ ಪ್ರಸ್ತುತ ಗವರ್ನರ್ ಯಾರು? ಶಕ್ತಿಕಾಂತ್ ದಾಸ್. ಓಕೆ, ಶಕ್ತಿಕಾಂತ್ ದಾಸ್. ನೋಡಿ ಸ್ನೇಹಿತರೆ, ಈವರೆಗೂ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮಿಂದ ಬರುವ ಎಲ್ಲ ವಿಡಿಯೋಗಳ ಒಂದು ಲಾಭವನ್ನು ಪಡೆದುಕೊಳ್ಳಿ. ನಿಮಗೆ IAS ಕ್ವಶನ್ ಪೇಪರ್ ಕನ್ನಡದಲ್ಲಿ ಸಿಗುತ್ತೆ, ಪ್ಲೇ ಲಿಸ್ಟ್ನಲ್ಲಿ ಹೋಗಿ ನೋಡಬೇಕು. ಹಾಗೆ ACF ಮುಂದೆ ಬರುವ ದಿನಗಳಲ್ಲಿ FDA, SDA, PSI, PC ಎಲ್ಲ ಕ್ವಶನ್ ಪೇಪರ್ಗಳು ನಿಮಗೆ ವಿಶ್ಲೇಷಣೆ ಮಾಡಿ ಕೊಡಲಾಗುವುದು. INC ಯಾವಾಗ ಸ್ಥಾಪನೆಯಾಗಿತ್ತು? 1885. ಗೀತ ಗೋವಿಂದ ಯಾರು ಬರೆದಿದ್ರು? ಗೀತ ಗೋವಿಂದ ಇದನ್ನು ಬರೆದವರು ಜಯದೇವ್. ಓಕೆ, ಯಾರು? ಜಯದೇವ್. ಓಕೆ, ಜಯದೇವ್. ಹಣ್ಣುಗಳನ್ನು ಹಣ್ಣಾಗಿಸಲು ಯಾವ ಅನಿಲ ಬಳಸುತ್ತಾರೆ? ಇದನ್ನು ಸರ್ವೇ ಸಾಮಾನ್ಯವಾಗಿ ಕಾಣುವಂತ ಒಂದು ಪ್ರಶ್ನೆ. ಯಾವುದು? ಎಥಿಲೀನ್. ಓಕೆ, ಸಾರ್ಕ್ನ ಪ್ರಧಾನ ಕಚೇರಿ ಎಲ್ಲಿದೆ? ಸಾರ್ಕ್ನ ಪ್ರಧಾನ ಕಚೇರಿ ಬಂದುಬಿಟ್ಟು ನಿಮಗೆ ಕಾಠ್ಮಂಡು. ಓಕೆ, ನಿಮಗೆ ಈ ದಿನ ಪ್ರಶ್ನೆ ಬರ್ತಿದೆ, ಸಾರ್ಕ್ ಎಲ್ಲಿ ಸ್ಥಾಪನೆಯಾಗಿತ್ತು ಅಂತ ಹೇಳಿ. ಎಲ್ಲಿ ಸ್ಥಾಪನೆಯಾಗಿತ್ತು ಅಂತ ಕೇಳಿದಾಗ ನೀವು ಢಾಕಾ, ಅವಾಗ ಆನ್ಸರ್ ನಿಮ್ದು ಢಾಕಾ ಆಗ್ಬೇಕು. ಇಲ್ಲಿ ಮತ್ತೆ ವಿಸ್ತೃತ ರೂಪ ಕೇಳಿದ್ದಾರೆ. SMTP ಅಂತಂದ್ರೆ ನಿಮಗೆ ಎಸ್ ಅಂದ್ರೆ ಸಿಂಪಲ್, ಬರ್ಕೊಳ್ಳಿ ನೀವು. ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಓಕೆ, ಯಾವ ವರ್ಷದಲ್ಲಿ ಗಾಂಧೀಜಿಯವರು ಕಾಂಗ್ರೆಸ್ ಅಧಿವೇಶನದ INC ಅಂತಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ INC ಅಧ್ಯಕ್ಷರಾಗಿದ್ದರು? ಇದನ್ನೆಲ್ಲ ಬರ್ತಿದೆ 1924 ಫೇಮಸ್ ನಮ್ಮ ಬೆಳಗಾಂನಲ್ಲಿ. ಓಕೆ, ಬೆಳಗಾಂನಲ್ಲಿ. ಪಾಲ್ಘಾಟ್ ಯಾವುದಿದು? ಪಾಲ್ಘಾಟ್ ಯಾವ ಎರಡು ರಾಜ್ಯ ನಡುವೆ ಇದೆ? ನೋಡಿ, ನಿಮಗೆ ಇಂಡಿಯಾ ಹಿಂಗೆ ತೋರಿಸ್ಬೇಕಂತಂದ್ರೆ ಇದು ಕೇರಳ, ತಮಿಳುನಾಡು, ಈ ಊಟಿ ಭಾಗದಲ್ಲಿ ಪಾಲ್ಘಾಟ್ ಅಂತ ಬರುತ್ತೆ. ಇದು ಕೇರಳ ಮತ್ತು ತಮಿಳುನಾಡುಗಳ ನಡುವೆ ಬರುತ್ತದೆ. ನಿಮಗೆ ಆಪ್ಷನ್ 2 ಯಾವ ಎರಡು ರಾಜ್ಯ ಅಂತ ಕೇಳಿದ್ರೆ ನಿಮಗೆ ಕೇರಳ ಮತ್ತು ತಮಿಳುನಾಡು ಬರುತ್ತೆ. ಕೇರಳ ಮತ್ತು ತಮಿಳುನಾಡು. ಬೇರೆ ಬೇರೆ ರೋಗ ಬಂದರೆ ನಿಮಗೆ ವಿಟಮಿನ್, ಯಾವ ವಿಟಮಿನ್ B1. ನೋಡಿ, ನಿಮಗೆ ಕೇವಲ ABC ಈಗ ಕೊಟ್ಟಿದ್ರೆ ನಿಮಗೆ B ಸರಿಯಾಗುತ್ತೆ. ಆದರೆ B1, B6 ಈ ರೀತಿ ಕೊಟ್ಟರೆ ನೀವು ಸ್ಪೆಸಿಫಿಕ್ ಆಗಿ B1 ಹಾಕಬೇಕು. ಓಕೆ, ನಿಂಬೆ. ನೋಡಿ, ನನಗೆ ಸಾಕಷ್ಟು ಮಾಹಿತಿನ ಇಲ್ಲಿ ಕೊಡ್ತಾ ಹೋಗ್ತೀನಿ. ನಿಂಬೆ ರಸದ pH. ಓಕೆ, pH ವ್ಯಾಲ್ಯೂ ಎಷ್ಟಿದೆ ಅಂತ ಕೇಳ್ತಾರೆ. ನಿಂಬೆ ರಸ ಬಂದ್ಬಿಟ್ಟು ನಿಮಗೆ 2.5 ಅಥವಾ 2 ರಿಂದ 3 ನಡುವೆ ಅಂತ ಕೂಡ ನೀವು ಆಪ್ಷನ್ ಅಲ್ಲಿ ಯಾವ್ದು ಇರುತ್ತೆ ಮಾಡಬಹುದು. ಇದೇ ರೀತಿ ನಿಮಗೆ ಹಲವಾರು ಇನ್ನೂ ಕೇಳ್ತಾ ಹೋಗ್ತಾರೆ. ಯಾವುದು? ವೈನ್ ಆಗಿರ್ಬೋದು. ವೈನ್ ಎಷ್ಟಿದೆ? 2.8. ಇವನ್ನ ನೋಟ್ ಮಾಡ್ಕೊಳ್ಳಿ. ನಮ್ದು ಬ್ಲಡ್ ಇದೆಯಲ್ಲ, ರಕ್ತದ್ದು ಬ್ಲಡ್ ಎಷ್ಟಿದೆ ಅಂತಂದ್ರೆ 7.4. ಹಾಗೆ ನಿಮ್ಗೆ ಹೇಳ್ಬೇಕಂದ್ರೆ ನಾವು ಕುಡಿತೇವಲ್ಲ ಕಾಫಿ ಎಷ್ಟಿರ್ಬೋದು? 5. ಹಾಗೆ ವಿನೆಗರ್ ಎಷ್ಟಿದೆ? ಇದು 3. ನಿಮಗೆ ಲೆಸ್ ದೆನ್ 7 ಇತ್ತಂತಂದ್ರೆ ಅದು ಅಸಿಡು. ಹಾಗೆ ನಿಮಗೆ ಸಮುದ್ರ ನೀರು, ಸಿ ವಾಟರ್ ಎಷ್ಟಿರ್ಬೋದು? 8.5 ಇರುತ್ತೆ pH. ಇದು ಕೂಡ ಕೇಳುವ ಒಂದು ಸಾಧ್ಯತೆ ಇದೆ. ಹಾಗೆ ನಿಮ್ಗೆ ಹೇಳ್ಬೇಕಂದ್ರೆ ಸಲವ, ನಮ್ಮ ಉಗುಳುದು ಎಷ್ಟಿದೆ ಅಂತಂದ್ರೆ 6.5 ಇದೆ. ಹಾಗೆ ನಿಮ್ಗೆ ಹೇಳ್ಬೇಕಂದ್ರೆ ಟೂತ್ ಪೇಸ್ಟ್ ನಾವು ಯೂಸ್ ಮಾಡ್ತೀವಲ್ಲ, ಟೂತ್ ಪೇಸ್ಟ್ ಎಷ್ಟಿರುತ್ತೆ ಅಂದ್ರೆ 9 ಇರುತ್ತೆ pH. ಹಾಗೆ ಮತ್ತೆ ಯಾವುದು? ಓಕೆ, ಆಲ್ಮೋಸ್ಟ್ ನಾನು ಹೇಳಿದ್ದೇನೆ ಅಂತ ಅನ್ಕೋತೇನೆ. ಜಸ್ಟ್ ಇದನ್ನ ನಾನು ನಿಮಗೆ ಹೇಳಿದ್ದೇನಾದ್ರು ಸಲವ ಅಂತಂದ್ರೆ ಉಗುಳು. ಏನಾದರೂ ಕನ್ಫ್ಯೂಷನ್ ಆದರೆ ವಿಡಿಯೋ ಸ್ವಲ್ಪ ಹಿಂದೋಡಿಸಿ ಮತ್ತೆ ಇದನ್ನು ನೋಡ್ಕೊಂಡು ಇದನ್ನು ನೋಟ್ ಮಾಡ್ಬೋದು. ಯಾಕಂದ್ರೆ pH ವ್ಯಾಲ್ಯೂ ಮೇಲೆ ನೀವು ಕೇಳಿದ್ರೆ ಇವು ಹೆಚ್ಚಾಗಿ ಕೇಳುವಂಥವು, ಇವು ನೀವು ತಪ್ಪು ಮಾಡಬಾರ್ದು.
ನಾಸಾ ಚಂದ್ರನ ಕಾರ್ಯಾಚರಣೆಯ ಹೆಸರೇನು? ನಾಸಾ ಒಂದು ಕಾರ್ಯಾಚರಣೆಗೆ ಚಂದ್ರ ಒಂದು ಕಾರ್ಯಾಚರಣೆಗೆ ಒಂದು ಮಿಷನ್ ಕಳಿಸಿತ್ತು. ಮಿಷನ್ ನ ಹೆಸರು ಕೇಳ್ತಾ ಇದ್ದಾರೆ. ಇದು ನಿಮಗೆ ಅಪೋಲೋ 11 ಅಂತ ಹೇಳಿ 1960 ಟೈಮ್ನಲ್ಲಿ ಕಳಿಸಿದ್ರು. ಓಕೆ, ಆ ಟೈಮ್ನಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಚಂದ್ರನ ಮೇಲೆ ಮೊದಲು ಕಾಲಿಟ್ಟ ಒಬ್ಬರು ವ್ಯಕ್ತಿ ಆಗ್ತಾರೆ. ಇವರು ಈಗ ಇಲ್ಲಿ ಕೇಳ್ತಾ ಇರೋದು ಏನಂತಂದ್ರೆ ನಿಮಗೆ ಆರ್ಟೆಮಿಸ್ ಯೋಜನೆ. ಆರ್ಟೆಮಿಸ್ ಅಂತೇಳಿ ಒಂದು ಯೋಜನೆ ಇದೆ. ಆರ್ಟೆಮಿಸ್. ಓಕೆ, ಆರ್ಟೆಮಿಸ್. ಈಗ ಆರ್ಟೆಮಿಸ್ 3 ಅಂತ ಕೂಡ ಒಂದಿದೆ. ಅದು ನಿಮಗೆ 2024ರಲ್ಲಿ ಇದು ಆರ್ಟೆಮಿಸ್ 3 ಯೋಜನೆ ಒಂದು ಲಾಂಚ್ ಆಗುತ್ತೆ. ವಾತಾವರಣದ ಯಾವ ಪದರದಲ್ಲಿ ಓಝೋನ್ ಇರುತ್ತೆ? ಇದು ನಿಮ್ಗೆ ಗೊತ್ತಿದೆಯಲ್ಲ, ಇದೊಂದು ಭೂಮಿ ಇದೆ. ಫಸ್ಟ್ ಬರೋದು ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಈಗ ಬರುತ್ತೇನೆ. ಇಲ್ಲಿ ಸ್ಟ್ರಾಟೋಸ್ಫಿಯರ್ನಲ್ಲಿ ನಿಮಗೆ ಓಝೋನ್ ಕಾಣುತ್ತೆ. ಅಂದರೆ ಸ್ಟ್ರಾಟೋಸ್ಫಿಯರ್ಗೆ ನಾವು ಕನ್ನಡದಲ್ಲಿ ಏನಂತೇವೆ? ವಾಯುಮಂಡಲ ಅಥವಾ ಸ್ಟ್ರಾಟೋಸ್ಫಿಯರ್. ನೀವು ಇಂಗ್ಲಿಷ್ನಲ್ಲಿ ಕೂಡ ನೆನಪಿಟ್ಕೋಬಹುದು. ಒಂದ್ಸಲ ಅವ್ರು ಕನ್ನಡದಲ್ಲಿ ಕೊಟ್ಟಿರೋದಿಲ್ಲ, ಡೈರೆಕ್ಟ್ ಸ್ಟ್ರಾಟೋಸ್ಫಿಯರ್ ಅಂತ ಕನ್ನಡದಲ್ಲಿ ಬರೆದಿರ್ತಾರೆ. ಈ ಕೆಳಗಿನಲ್ಲಿ ಭಾರತದ ಅತಿ ಉದ್ದವಾದ ಸುರಂಗ ಯಾವುದು? ಇದು ಬಂದ್ಬಿಟ್ಟು ನಿಮಗೆ ಅಟಲ್ ಸುರಂಗ. ನೋಡಿ, ನಾನು ನಿಮಗೆ ಡೀಟೇಲ್ಸ್ ನ ಹೇಳ್ತಾ ಹೋಗ್ತಾ ಇಲ್ಲ, ಜಸ್ಟ್ ಕ್ವಶನ್ ಆನ್ಸರ್ ಮಾಡ್ತಾ ಇದ್ದೇನೆ. ಯಾಕಂದ್ರೆ ವಿಡಿಯೋ ಶಾರ್ಟ್ ಆಗಿರ್ಲಿ ಅಂತ ಹೇಳಿ. ಯಾಕಂದ್ರೆ ಈ ಟೈಮಲ್ಲಿ ನಿಮಗೆ ಕ್ವಶನ್ಗಳು ಮತ್ತು ಆನ್ಸರ್ಗಳು ನೋಡೋ ಅವಶ್ಯಕತೆ ಹೆಚ್ಚಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದು ಅನಲೈಸಿಸ್ ಇರೋ ಕಾರಣ ಇಲ್ಲಿ ಸೀಮಿತವಾಗಿ ಕ್ವಶನ್ಗೆ ಆನ್ಸರ್ನ ಹೇಳ್ತಾ ಹೋಗ್ತಾ ಇದ್ದೇನೆ. ನಿಮಗೆ ಬೇರೆ ರೀತಿ ಸ್ಟ್ಯಾಟಿಕ್ ಜಿಕೆಯಲ್ಲಿ ನಾವೆಲ್ಲ ಬೇರೆ ವಿಡಿಯೋಗಳಲ್ಲಿ ಕವರ್ ಮಾಡ್ತಾ ಬರ್ತೇವೆ. ನೋಡಿ, ನೆಕ್ಸ್ಟ್ ಕ್ಯಾಬಿನೆಟ್ ಮಿಷನ್ ಯಾವಾಗ ಬಂದಿತ್ತು? 1946. ನೋಕಿಯಾದ ಬ್ರ್ಯಾಂಡ್ ಅಂಬಾಸಿಡರ್ ಯಾರು? ಅಲಿಯಾ ಭಟ್. ಓಕೆ, ಅಲಿಯಾ ಭಟ್. 2020ರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿ ಯಾರಾಗಿದ್ದರು? ಇವ್ರು ಬಂದ್ಬಿಟ್ಟು ನಿಮಗೆ ಜೈರ್ ಬೋಲ್ಸನಾರೋ. ಇವರು ಬ್ರೆಜಿಲ್ನ ಜೈರ್ ಬೋಲ್ಸನಾರೋ ಇವರು ಬ್ರೆಜಿಲ್ನ ಪ್ರೆಸಿಡೆಂಟ್. ಇವರು ಓಕೆ. ಯಾವ ಭಾರತೀಯ ಉತ್ಸವವು ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಾಗಿದೆ? ಇದು ಬಂದ್ಬಿಟ್ಟು ನಿಮಗೆ ಕುಂಭಮೇಳ. ಯಾವುದು? ಕುಂಭಮೇಳ. ಇರಾನಿಯನ್ ಕಪ್. ನೋಡಿ, ನನಗೆ ACF ಕ್ವಶನ್ ಅನಾಲಿಸಿಸ್ ಮಾಡುವಾಗ ನಾನು ನಿಮಗೆ ಎಲ್ಲ ಒಂದು ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋ ಕಪ್ಗಳನ್ನು ಅಲ್ಲಿ ಪ್ರಸ್ತಾಪ ಮಾಡಿದ್ದೆ ಮತ್ತು ಅವುಗಳನ್ನು ಡಿಸ್ಕಷನ್ ಕೂಡ ಮಾಡಿದ್ದೆ ನಾನು. ಆ ರೀತಿ ನೀವು ನಮ್ಮ ವಿಡಿಯೋಗಳು ನೋಡ್ತಾ ಹೋದರೆ ನಿಮಗೆ ಒಂದು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮತ್ತೊಂದು ಪ್ರಶ್ನೆಯಲ್ಲಿ ಪ್ರಶ್ನೆಯಾಗಿ ಬರುವುದು ಖಂಡಿತ. ಅಲ್ಲಿ ನಿಮಗೆ ಅವುಗಳ ಲಾಭವನ್ನು ದೊರಕ್ತಾ ಹೋಗ್ತದೆ. ಇದು ಬಂದ್ಬಿಟ್ಟು ನಿಮಗೆ ಕ್ರಿಕೆಟ್. ಯಾವುದು? ಕ್ರಿಕೆಟ್. ಇದು ಬಂದ್ಬಿಟ್ಟು ನಿಮಗೆ ಕ್ರಿಕೆಟ್. ವಿಶ್ವದ ಅತಿ ಉದ್ದದ ಯುರೇನಿಯಂ ನಿಕ್ಷೇಪ ಇರುವ ದೇಶ ಯಾವುದು? ಇದು ಬಂದ್ಬಿಟ್ಟು ನಿಮಗೆ ಕಜಕಿಸ್ತಾನ್. ಓಕೆ, ಕಜಕಿಸ್ತಾನ್. ಜಿಮ್ ಕಾರ್ಬೆಟ್. ನೋಡಿ, ಜಿಮ್ ಕಾರ್ಬೆಟ್ ನಿಮಗೆ ಇದು ಬಂದ್ಬಿಟ್ಟು ನಿಮಗೆ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ. ಇದು ನಿಮಗೆ ಲಾಸ್ಟ್ ನಿನ್ನೆವಾದಂಥ 28ನೇ ತಾರೀಕಿನ ಶಿಪ್ನಲ್ಲಿ ಇದು ಕೇಳಿದ್ರು. ಇದು ಬಂದ್ಬಿಟ್ಟು ನಿಮಗೆ ಉತ್ತರಾಖಂಡ. ಯಾವ ರಾಜ್ಯದಲ್ಲಿದೆ? ಉತ್ತರಾಖಂಡ್. ಯುನೆಸ್ಕೋ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ಇದು ಬಂದ್ಬಿಟ್ಟು ನಿಮಗೆ ಪ್ಯಾರಿಸ್. ಎಲ್ಲಿ? ಪ್ಯಾರಿಸ್. ಶೇರ್ ಶಾ ಶೂರಿಯ ಸಮಾಧಿ ಎಲ್ಲಿದೆ? ಇದು ಬಂದ್ಬಿಟ್ಟು ನಿಮಗೆ ಸಸಾರಾಮ್. ಯಾವುದು? ಸಸಾರಾಮ್. ಇದೆಲ್ಲಿದೆ? ಬಿಹಾರದಲ್ಲಿದೆ. ಸಸಾರಾಮ್ ಅಂತ ಹೇಳಿ ಬಿಹಾರದಲ್ಲಿದೆ. ಚೀನಾದ ರಾಜಧಾನಿ ಯಾವುದು? ಬೀಜಿಂಗ್. ಯಾವುದು? ಬೀಜಿಂಗ್. ಮಣಿಪುರ. ನೋಡಿ, ನಾರ್ತ್ ಈಸ್ಟರ್ನ್ ಸ್ಟೇಟ್ ಬಂದರೆ ನಿಮಗೆ ಈಶಾನ್ಯ ರಾಜ್ಯಗಳಲ್ಲಿ ಅಲ್ಲಿರುವಂಥ
ರಾಜಧಾನಿಗಳು ಮತ್ತು ಇತರೆ ಮಾಹಿತಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಅವುಗಳ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ಇರುವುದಿಲ್ಲ ಮತ್ತು ನಾವಲ್ಲಿ ಕಾನ್ಸಂಟ್ರೇಟ್ ಮಾಡೋದ ಕಾರಣ ನೀವು ಯಾವುದೇ ಪ್ರಶ್ನೆ ಪತ್ರಿಕೆ ತಗೊಳ್ಳಿ, ಅಲ್ಲಿಂದ ಒಂದು ಅಲ್ಲಿರುವ ಬುಡಕಟ್ಟು ಜನ ಆಗಲಿ, ಅಲ್ಲಿರುವಂತಹ ಫಾರೆಸ್ಟ್ಗಳಾಗಲಿ, ಅಲ್ಲಿರುವಂತಹ ನ್ಯಾಷನಲ್ ಪಾರ್ಕ್ ಆಗಲಿ, ಇವುಗಳನ್ನ ಕೇಳ್ತಾ ಬರ್ತಾರೆ. ಇಲ್ಲಿ ರಾಜಧಾನಿ ಕೇಳಿದ್ದಾರೆ. ಹಾಗೆ ಅಲ್ಲಿರುವಂಥ ಪ್ರತಿಯೊಂದು ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯಪಾಲರು ಕೂಡ ಮತ್ತು ಚೀಫ್ ಜಸ್ಟಿಸ್ ಯಾರ್ಯಾರಿದ್ದಾರೆ ಎಲ್ಲ ನೀವು ನೆನ್ಪಿಡ್ಬೋದು. ಅವು ರಿಪೀಟ್ ಆಗುವ ಒಂದು ಚಾನ್ಸಸ್ ಇರೋದು. ಮಣಿಪುರದ ರಾಜಧಾನಿ ಅಂತ ಬಂದರೆ ಯಾವುದು? ಇಂಪಾಲ್. ಅದು ಇಂಪಾಲ್. ಓಕೆ. ಡಿಮಾನಿಟೈಸೇಷನ್. ಇದು ಡಿಮಾನಿಟೈಸೇಷನ್ RBI ಗವರ್ನರ್ ಯಾರಾಗಿದ್ರು? ಯಾರು? RBI ಗವರ್ನರ್. ಡಿಮಾನಿಟೈಸೇಷನ್ ಟೈಮ್ನಲ್ಲಿ ಕೇಳ್ತಾ ಇರೋರು. ಈ ಪ್ರಸ್ತುತವನ್ನು ಕೇಳಿಬಿಟ್ಟಾರೆ ಅವರು. ಡಿಮಾನಿಟೈಸೇಷನ್ ಟೈಮ್ನಲ್ಲಿ ನಿಮಗೆ ಉರ್ಜಿತ್ ಪಟೇಲ್. ಯಾರು? ಉರ್ಜಿತ್ ಪಟೇಲ್. ಓಕೆ, ಇದನ್ನು ನೀವು ನೋಟ್ ಮಾಡಬೇಕು. ಭಾರತದ ಮಾನವ ಸಂಪನ್ಮೂಲ ಸಚಿವರು ಯಾರು? ಭಾರತದ ಮಾನವ ಸಂಪನ್ಮೂಲ ಬಂದರೆ ನಿಮಗೆ ರಮೇಶ್ ಪೋಖ್ರಿಯಾಲ್ ನಿಶಾಂಕ್. ಯಾರು? ರಮೇಶ್ ಪೋಖ್ರಿಯಾಲ್ ನಿಶಾಂಕ್. ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಇವರು ಭಾರತದ HRD, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟರ್. ವಾಲ್ಮಾರ್ಟ್. ಓಕೆ, ವಾಲ್ಮಾರ್ಟ್ನ CEO ಯಾರಂತ ಕೇಳಿದ್ದಾರೆ. ಓಕೆ, ನಿನ್ನೆ ಕೂಡ ನಿಮಗೆ ನೋಕಿಯಾ CEO ಬಂದಿತ್ತು ಮತ್ತು ಮೈಕ್ರೋಸಾಫ್ಟ್ CEO ಕೂಡ ಕೇಳ್ಪಟ್ಟಿದ್ರು. ವಾಲ್ಮಾರ್ಟ್ CEO ಬಂದರೆ ನಿಮಗೆ ಸಮೀರ್ ಅಗರ್ವಾಲ್. ಯಾರು? ಸಮೀರ್ ಅಗರ್ವಾಲ್. ಕನ್ನಡದಲ್ಲಿ ಬರೀತೇನೆ, ಸಮೀರ್ ಅಗರ್ವಾಲ್. ಭಾರತದಲ್ಲಿ ಎಷ್ಟು ಹೈಕೋರ್ಟ್ಗಳಿವೆ? ಮೊದಲು 24 ಇದ್ವು, ಈಗ ಪ್ರಸ್ತುತವಾಗಿ 25 ಇದೆ. 24+1. ಯಾವುದೋ ಒಂದು ತೆಲಂಗಾಣ. ಹ್ಯೂಮನ್ ನಾಮ ಬರೆದರೆ ಯಾರು? ಇದು ನೋಡಿ, ನಾನು ನಿನ್ನೆ ಕೂಡ ಹೇಳಿದ್ದೆ ನಿಮಗೆ. ಇದು ಒಂದು ರಿಪೀಟೆಡ್ ಕ್ವಶನ್. ಯಾರು? ಗುಲ್ ಬದನ್ ಬೇಗಂ. ಓಕೆ. ಕಂಪ್ಯೂಟರ್ನಲ್ಲಿ ದೊಡ್ಡ ಕ್ರಾಂತಿ ಯಾವಾಗ ನಡೀತು? ಇದು ಬಂದ್ಬಿಟ್ಟು ನಿಮಗೆ 1960ರ ಸಮಯದಲ್ಲಿ ನಡೀತಿತ್ತು. ರೆಟಿನಾದ ಮೇಲೆ ರೂಪಾಂತರಗೊಳ್ಳುವ ಚಿತ್ರ. ನೋಡಿ, ರೂಪಾಂತರಗೊಳ್ಳುವ ಚಿತ್ರ ಇಲ್ಲಿ ಅವ್ರು ಏನು ಕೇಳ್ತಿದ್ದಾರೆ? ಆಕ್ಚುಲಿ ನಿಮಗೆ ರೆಟಿನಾ ಮೇಲೆ ಯಾವ ರೀತಿಯಾದಂತಹ ಒಂದು ಪ್ರತಿಬಿಂಬ ಮೂಡ್ತದೆ ಅಂತೇಳಿ. ಇಲ್ಲಿ ನಿಮಗೆ ಇದು ತಲೆ ಕೆಳಗಾದ ಮತ್ತು ನೈಜ. ತಲೆ, ನಾನು ನೀಟಾಗಿ ಬರೀತೇನೆ, ತಲೆ ಕೆಳಗಾದ ಮತ್ತು ನೈಜ ಚಿತ್ರ ಬರುತ್ತದೆ. ಇದು ಇಂಗ್ಲಿಷ್ನಲ್ಲಿ ಇನ್ವರ್ಟೆಡ್ ಅಂಡ್ ರಿಯಲ್ ಅಂತ ನಾವು ಕರಿತೇವೆ. ಓಕೆ. ಭಾರತ ಸಂವಿಧಾನದ ಪಿತಾಮಹರು ಯಾರು? ಇದು ನನ್ ಅದರ್ ದೆನ್ ಡಾಕ್ಟರ್ BR ಅಂಬೇಡ್ಕರ್. ಡಾಕ್ಟರ್ BR ಅಂಬೇಡ್ಕರ್. ಕ್ರಿಕೆಟ್ ವಿಶ್ವಕಪ್ 2019 ನಡೆದಿತ್ತಲ್ವಾ? ಅಲ್ಲಿ ಎಷ್ಟು ತಂಡಗಳು ಭಾಗವಹಿಸಿದ್ದು? 10. ಎಷ್ಟು? 10 ತಂಡಗಳು. ಅರೇಬಿಯಾ ಸಮುದ್ರದಲ್ಲಿ ಯಾವ ನದಿ ಹರಿದಿದೆ? ನೋಡಿ, ನಿಮಗೆ ಭಾರತ ಈ ರೀತಿನ ತಗೊಂಡು ರಫ್ ಡಯಾಗ್ರಾಮ್ ಹಾಕ್ತೀನಿ. ಇದು ಬಂದ್ಬಿಟ್ಟು ನಿಮಗೆ ಅರೇಬಿಯಾ ಸಮುದ್ರ, ಇದು ನಿಮಗೆ ಬೇ ಆಫ್ ಬಂಗಾಲ್. ಹೌದಾ? ಇಲ್ಲಿ ಈ ರೀತಿ ವೆಸ್ಟ್ ಫ್ಲೋಯಿಂಗ್ ಅಂದ್ರೆ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಬಂದರೆ ನಿಮಗೆ ಒಂದು ನರ್ಮದಾ, ತಾಪಿ ಮೇಜರು, ಇನ್ನೊಂದು ಇಲ್ಲಿ ಶಬರಮತಿ ಬರುತ್ತೆ. ಯಾವುದು? ಶಬರಮತಿ. ನಮ್ಮ ಕರ್ನಾಟಕದಲ್ಲಿ ಕೂಡ ಇದೆ. ಕಾಳಿ ಇದೆ, ನೇತ್ರಾವತಿ ಇದೆ, ಸುವರ್ಣರೇಖಾ ಇದೆ, ಸಾಕಷ್ಟಿದೆ. ಬಟ್ ಇವೆಲ್ಲ ಸಣ್ಣ ನದಿಗಳು ಆಗ್ತವೆ. ಇಲ್ಲಿ ಇವೆಲ್ಲ ರೈಲ್ವೆ ಎಕ್ಸಾಮ್ ನಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಕರ್ನಾಟಕದ ಯಾವ್ದಾದ್ರು ಎಕ್ಸಾಮ್ ನಲ್ಲಿ ಕನ್ಸಿಡರ್ ಮಾಡ್ತಾರೆ, KS ಅಲ್ಲಿ. ಬಟ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಆಪ್ಷನ್ ಅಲ್ಲಿ ಒಂದು ಶಬರಮತಿ ಇರ್ಬೋದಾಗಿತ್ತು, ಅಥವಾ ನರ್ಮದಾ ಅಥವಾ ತಾಪಿ. ಇಲ್ಲಿ ನಿಮಗೆ ನರ್ಮದಾ, ಮೇನ್ಲಿ ನರ್ಮದಾ ಆನ್ಸರ್ ಇರುತ್ತೆ, ಅಥವಾ ತಾಪಿ. ಇವು ಮೇಜರ್ ರಿವರ್ಸ್. ನರ್ಮದಾ ಬಂದ್ಬಿಟ್ಟು ನಿಮಗೆ ವೆಸ್ಟ್ ಫ್ಲೋವಿಂಗ್ ರಿವರ್ ನಲ್ಲಿ ದೊಡ್ಡದು, ಅಂದ್ರೆ ಪಶ್ಚಿಮ
ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳಲ್ಲಿ ಉದ್ದವಾದ ನದಿ ಅಂತಂದ್ರೆ ನರ್ಮದಾ. ಅದು ಬಿಟ್ಟರೆ ನೆಕ್ಸ್ಟ್ ನಿಮಗೆ ತಾಪಿಯಲ್ಲಿದೆ. ನಿನ್ನೆ ಕೂಡ ನಮಗೆ ಕ್ವಶನ್ ಬಂದಿತ್ತು. ಸೂರತ್ನಲ್ಲಿ ಡ್ರೈನ್ ಆಗುತ್ತೆ. ಸೂರತ್ ಯಾವ ಒಂದು ನದಿ ದಡದ ಮೇಲೆ ಅಂತ ಕೂಡ ನಿಮಗೆ ಕ್ವಶನ್ ಆಗಿತ್ತು. ಹಾಗೆ ಆಂತರಿಕ ಶಕ್ತಿಯು ಯಾವ ನಿಯಮದ ಪ್ರಕಾರ ತಾಪಮಾನದ ಕಾರ್ಯವಾಗಿದೆ? ಇದು ಬಂದ್ಬಿಟ್ಟು ನಿಮಗೆ ಚಾರ್ಲ್ಸ್ ನಿಯಮ. ಇದು ಯಾವುದು? ಚಾರ್ಲ್ಸ್ ನಿಯಮ. ವಿಟಮಿನ್ ಎ ಕೊರತೆಯು ಯಾವ ರೋಗಕ್ಕೆ ಕಾರಣ ಆಗ್ತದೆ? ಇದು ನಿಮಗೆ ಎರಳು ಕುರುಡುತನ, ಏನಾಗ್ತದೆ? ನೈಟ್ ಬ್ಲೈಂಡ್ನೆಸ್ ಅಂತ ಹೇಳ್ತೇವೆ. ಎರಳು ಕುರುಡುತನ. ಓಕೆ, ಇಲ್ಲಿ ನಿಮಗೆ ಕೆಲವೊಂದಿಷ್ಟು ವಿಸ್ತೃತ ರೂಪನ ಕೇಳ್ತಾ ಹೋಗಿದ್ದಾರೆ. ಈಗ ನೋಡಿ, ಆಸ್ಕಿ ಅಂತಂದ್ರೆ ಇದು ನಿಮಗೆ ಸ್ಟ್ಯಾಂಡರ್ಡ್. ಇದು ಸುಮಾರು ಬಾರಿ ನಮ್ಮ PSI ನಲ್ಲಿ ಕೂಡ ಬಂದಿದೆ. ಇದು FD ಯಲ್ಲಿ ಅಮೇರಿಕನ್, A ಫಾರ್ ಅಮೇರಿಕನ್, S ಫಾರ್ ಸ್ಟ್ಯಾಂಡರ್ಡ್, ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್, ಓಕೆ, ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್. ಏನು? ಇನ್ಫಾರ್ಮೇಶನ್ ಇಂಟರ್ಚೇಂಜ್. ಇಲ್ಲಿ GST ನ ಪೂರ್ವ. GST ಅಂದ್ರೆ ಏನು? ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಈಗ ಆಲ್ರೆಡಿ ನಿಮ್ಗೆ ಹೇಳಿದೆ, ಇದೊಂದು ಪರೋಕ್ಷ ತೆರಿಗೆ ಆಗಿತ್ತು. ಇಲ್ಲಿ ನೋಡಿ ಇನ್ನೊಂದಿಷ್ಟು ವಿಶ್ವ ಪರಿಸರ ದಿನ. ನೋಡಿ, ಇಲ್ಲಿ ಥೀಮ್ ಕೇಳಿದರು. ನಿನ್ನೆ ನಿಮಗೆ ಥೀಮ್ ಕೇಳಿದ್ರು. ಇಲ್ಲಿ ಏನ್ ಕೇಳ್ತಾ ಇದಾರೆ ಅಂತಂದ್ರೆ ದಿನ ಕೇಳಿದ್ದಾರೆ. ಇದು ನಿಮ್ಗೆ ಕೊಡ್ತಿದೆ June 5. ಇಲ್ಲಿ ರಾಜೀವ್ ಖೇಲ್ ರತ್ನ ಪ್ರಶಸ್ತಿ ಮೇಲೆ ಒಂದು ಕ್ವಶನ್ ಬಂದಿತ್ತು, ಬಟ್ ಅದು ಆಪ್ಷನ್ ಯಾವ ರೀತಿ ಅಂತ ಗೊತ್ತಿಲ್ಲ. ಇಲ್ಲಿ ನಾನು ನಿಮ್ಗೆ ಕೊಟ್ಬಿಡ್ತೇನೆ. ರಾಜೀವ್ ಖೇಲ್ ರತ್ನ ಪ್ರಶಸ್ತಿ ಯಾರ್ಯಾರು ದೊರಕಿತ್ತು ಅಂದ್ರೆ ರೋಹಿತ್ ಶರ್ಮಾ, ರಾಣಿ ರಾಮ್ಪಾಲ್, ವಿನೇಶ್ ಫೋಗಟ್ ಹಾಗೂ ತಂಗವೇಲು, ಮಣಿಕಲ್ ಬಂಟ. ಇವು 5 ಹೆಸರುಗಳನ್ನ ನೀವು ನೆನ್ಪಿಟ್ಕೊಳ್ಳಿ. ನಿಮಗೆ ಬಹುಶಃ ಇವು 5ರಲ್ಲಿ ಒಂದ್ ಯಾವ್ದಾದ್ರು ಆಪ್ಷನ್ ಅಲ್ಲಿ ಬಂದಿದ್ದು ಯಾರಿಗೆ ದೊರಕಿದೆ ಅಂತ ಕೇಳ್ಬೋದು, ಅಥವಾ ಇವುಗಳಲ್ಲಿ 3 ಬಂದು ಬಟ್ ಯಾವ್ದಾದ್ರು ಒಂದು ಇಲ್ಲ ಅಂತ ಬಂದು ಯಾರಿಗೆ ದೊರೆತಿಲ್ಲ ಅಂತ ಕೂಡ ಕೇಳ್ಬೋದು. ಹೀಗಾಗಿ ನೀವು ಇದನ್ನ 5 ನೆನ್ಪಿಟ್ಕೊಳ್ಳಿ. ಯಾವ ವಿಧಿ ಅಡಿಯಲ್ಲಿ? ಇದು ವಿಧಿ 52. ವಿಧಿ 52ರ ಅಡಿಯಲ್ಲಿ ನಾವು ಭಾರತದ ಅಧ್ಯಕ್ಷರ ಬಗ್ಗೆ ಮಾತಾಡ್ತೇವೆ. ಹಾಗೆ ಸುಗ್ರೀವಾಜ್ಞೆ ಬಂತಂದ್ರೆ ನಿಮಗೆ ಆರ್ಟಿಕಲ್ 123. ನೋಡಿ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ, ಹಾಗೆ ನಿಮಗೆ ದಿನಲೂ ಈ ರೀತಿ ವಿಡಿಯೋ ಬೇಕಾಗಿದ್ದರೆ ಈ ಕೂಡಲೇ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಕಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ತಾ ಹೋಗಿ, ಹೇಗೆ ನಿಮಗೆ ಈ ವಿಡಿಯೋ ಅನಿಸ್ತು ಅಂತ ಹೇಳಿ. ಮತ್ತು ಬೆಲ್ ಐಕಾನ್ ಒತ್ತುವುದರ ಮೂಲಕ ಸದಾ ನೋಟಿಫೈ ಆಗಿರಿ. ನಿಮ್ಮ ಎಲ್ಲ ಸ್ನೇಹಿತರಿಗೂ ಈ ವಿಡಿಯೋದ ಒಂದು ಲಾಭ ಮುಟ್ಟುವ ಹಾಗೆ ನೀವು ಅವರಿಗೆ ಕೂಡ ಉಪಯುಕ್ತವಾಗುವ ನಿಟ್ಟಿನಲ್ಲಿ ಕೈ ಜೋಡಿಸಿ. ಹಾಗೆ ಹೆಚ್ಚು ನಮ್ಮ ಪ್ಲೇ ಲಿಸ್ಟ್ ನಲ್ಲಿ ಇರುವಂತಹ ಎಲ್ಲ ರೀತಿಯ ನಿಮಗೆ ಉಪಯೋಗವಾಗುವ ವಿಡಿಯೋಗಳನ್ನು ನೋಡಿ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಬೇಕು. Thank you for being with me. Okay, thank you very much.